ಸ್ನೇಹಿತರೆ, ವಾಚಸ್ವಿನಿಯ ಪಾಕ ವಿಧಾನ ಅಡುಗೆ ಮನೆಗೆ ಸ್ವಾಗತ. ಈ ದಿನ ನಿಮಗೆ ರುಚಿಗೆ ರುಚಿ ಮತ್ತೆ ಆರೋಗ್ಯಕ್ಕೆ ಆರೋಗ್ಯ ಮಾಲಿಕೆಯಲ್ಲಿ ಗುಡ್ಡೆ ದಾಸವಾಳ ಹೂವಿನ ತಂಬಳಿಯನ್ನ ಮಾಡುವ ಪಾಕ ವಿಧಾನವನ್ನ ತಿಳಿಸ್ಕೊಡ್ತಾ ಇದ್ದೇನೆ. ಹಾಗಾದ್ರೆ ಬೇಗ ಹೇಗ್ ಮಾಡೋದು ಅಂತ ತಿಳ್ಕೊಂಡ್ಬಿಡಿ. ಕೊನೆಯಲ್ಲಿ ಒಂದು ವಿಶೇಷವಾಗಿರುವಂತಹ ಆರೋಗ್ಯ ಮಾಹಿತಿ ಮತ್ತೆ ಅದರ ಜೊತೆಗೆ ಒಂದಿಷ್ಟು ಟಿಪ್ಸ್ಗಳು ಇದೆ, ಗಮನಿಸಿ ಅದನ್ನ ಕೂಡ. ಸರಿನಾ? ಬನ್ನಿ ಹೇಗ್ ಮಾಡೋದು ತಿಳ್ಕೊಳ್ಳಿ. ಸ್ನೇಹಿತರೆ, ಮೊದಲಿಗೆ ಗುಡ್ಡೆ ದಾಸವಾಳ ಹೂಗಳನ್ನ ಬಿಡಿಸ್ಕೊಳ್ಳೋದು, ಆರಿಸ್ಕೊಳ್ಳೋದು, ತೊಳ್ಕೊಳ್ಳೋದು ಎಲ್ಲ ಮಾಡಿಕೊಂಡು ಬಾಣಲೆಗೆ ಹಾಕಿ ಹುರಿದುಕೊಳ್ಳೋದು. ತುಪ್ಪ ಹಾಕಿ ಬೇಕಾದ್ರೂ ಹುರಿದುಕೊಳ್ಳಿ, ಕೊಬ್ಬರಿ ಎಣ್ಣೆ ಬೇಕಾದ್ರೂ ಹಾಕಿ ಹುರಿದುಕೊಳ್ಬೋದು. ಹುರಿದುಕೊಳ್ಳುವ ಮೊದಲೇ ಬೇಕಾದ್ರೂ ಜೀರಿಗೆ ಮತ್ತೆ ಕಾಳು ಮೆಣಸುಗಳನ್ನ ಹುರಿದುಕೊಂಡು ಅದ್ರ ಜೊತೆಗೆ ಮಿಕ್ಸ್ ಮಾಡ್ಕೊಳ್ಬೋದು. ಇಲ್ಲ ಅಂತ ಹೇಳಿದ್ರೆ ಜೊತೆಯಲ್ಲೇ ಎಲ್ಲವನ್ನ ಸೇರಿಸಿ ಚೆನ್ನಾಗಿ ಹುರಿದುಕೊಂಡು ಮಿಕ್ಸಿಗೆ ಹಾಕ್ಕೊಂಡು ಕಾಯಿ ತುರಿಯನ್ನು ಸೇರಿಸ್ಕೊಳ್ಳೋದು. ಎಷ್ಟು ಬೇಕೋ ಅಷ್ಟು ಕಾಯಿ ತುರಿಯನ್ನು ಸೇರಿಸ್ಕೊಂಡು ಆಮೇಲೆ ಹುಳಿ, ರುಚಿಗೆ ತಕ್ಕಷ್ಟು ಹುಳಿ ಮತ್ತು ಉಪ್ಪನ್ನು ಬೆರೆಸ್ಕೊಳ್ಳಿ. ಆ ನಂತರ ಮಿಕ್ಸಿ ಮಾಡ್ಕೊಳ್ಳಿ. ಒಗ್ಗರಣೆಗೆ 1 ಚಮಚ ತುಪ್ಪ, ಜೊತೆಗೆ ಸಾಸಿವೆ, ಜೊತೆಗೆ ಕರಿಬೇವಿನ ಎಲೆಗಳನ್ನು ಹಾಕಿಬಿಟ್ಟು ಒಗ್ಗರಣೆಯನ್ನು ಸಿಡಿಸಿದ ಮೇಲೆ ಇಲ್ಲಿ ಸ್ಪೆಷಲ್ ಆಗಿರುವುದು ಬಾಳಕದ ಮೆಣಸು. ಬಾಳಕದ್ದು ನಿಮ್ಗೆ ಗೊತ್ತಿದೆಯಲ್ಲ, ಬಾಳಕ ಅಂತ ಹೇಳಿದ್ರೆ ಊಟಕ್ಕೆ ಹುರಿದುಕೊಳ್ತೇವಲ್ಲ ಆ ಮೆಣಸನ್ನು ಇದಕ್ಕೆ ಹಾಕ್ಕೊಂಡು ವಿಶೇಷವಾಗಿರುವಂತಹ ರುಚಿಯನ್ನು ಕೊಡುತ್ತೆ. ಇದು ಚೆನ್ನಾಗಿ ಹುರಿದುಕೊಳ್ಳೋದು. ಆ ನಂತರ ರುಬ್ಬಿದ ಮಸಾಲೆ ಏನು ಮಿಕ್ಸಿ ಮಾಡ್ಕೊಂಡಿರ್ತೇವೆ ಅದನ್ನೆಲ್ಲ ಸೇರಿಸ್ಕೊಂಡು ಚೆನ್ನಾಗಿ ಕಲಿಸ್ಬಿಟ್ರೆ ಅದಕ್ಕೆ ಆನಂತರ ಆನಂತರ ತೆಳುವಾಗಿರುವಂತಹ ಮೊಸರನ್ನು ಮಾಡಿಕೊಂಡು ಸೇರಿಸ್ಕೊಳ್ಳೋದು, ಅಥವಾ ದಪ್ಪ ಬೇಕಾದರೆ ದಪ್ಪ ಸೇರಿಸ್ಕೊಂಡ್ಬಿಟ್ರೆ ರುಚಿಗೆ ರುಚಿ, ಆರೋಗ್ಯಕ್ಕೆ ಆರೋಗ್ಯಕರವಾಗಿರುವಂತಹ ತಂಬುಳಿ ಸವಿಯಲು ಸಿದ್ಧ. ಬಿಸಿ ಬಿಸಿ ಅನ್ನದ ಜೊತೆಗೆ ಹಾಕಿ ಕಲಿಸ್ಕೊಂಡು ಹಾಗೆ ಊಟ ಮಾಡ್ತಾ ಇದ್ರೆ ಅಬ್ಬಾ, ನೋಡಿದ್ರಲ್ಲ. ಸರಿ, ಈಗ ತಂಬುಳಿಯನ್ನ ಹೇಗ್ ಮಾಡೋದು ಅಂತ ತಿಳ್ಕೊಂಡು ಬಂದ್ರಲ್ಲ. ಅದನ್ನ ಸೇವಿಸಿದರೆ ಆರೋಗ್ಯಕ್ಕೆ ಬಹಳ ಉತ್ತಮ. ಮುಖ್ಯವಾಗಿ ಹೆಂಗಸರಿಗೆ, ಬಿಳಿ ಮುಟ್ಟಿಗೆ, ಋತುಸ್ರಾವದ ಸಮಸ್ಯೆಗಳಿಗೆ, ಗರ್ಭಕೋಶಕ್ಕೆ ಇದು ಅತ್ಯುತ್ತಮವಾಗಿರುವಂತಹ ಆರೋಗ್ಯವನ್ನ ನೀಡುವ, ಸಮಸ್ಯೆಗಳು ಸಣ್ಣ ಪುಟ್ಟದಿದ್ದರೆ ಪರಿಹಾರ ಮಾಡುವುದರಲ್ಲಿ ವಿಶೇಷವಾಗಿರುವಂತಹ ಪಾತ್ರವನ್ನ ವಹಿಸುತ್ತದೆ. ಗುಡ್ಡೆ ದಾಸವಾಳ ಬಹಳ ತಂಪು ಆಗಿರೋದ್ರಿಂದ ಉಷ್ಣ ಹವಾಗುಣ ಇರುವ ದೇಹದವರು ಆಗಾಗ ಸೇವಿಸಿದ್ರೆ ಬಹಳ ಉತ್ತಮ. ಆಯ್ತಾ? ಚರ್ಮದ ವ್ಯಾಧಿಗಳೆಲ್ಲ ನಿವಾರಣೆ ಆಗತ್ತೆ. ಅವಾಗವಾಗ ಚರ್ಮದ ಸಣ್ಣ ಸಣ್ಣ ಗುಳ್ಳೆಗಳು ಏನಾದರೂ ಮೈಮೇಲೆ ಹೇಳ್ತಾ ಹಾಗೆ ಹೀಗೆ ಇರುತ್ತೆ ಅಂದರೆ ಉಷ್ಣಕಾರಿಯಾಗಿ ಅದೆಲ್ಲವನ್ನ ಶಮನ ಮಾಡುವ ಗುಣವನ್ನ ಈ ಗುಡ್ಡೆ ದಾಸವಾಳದ ಸೊಪ್ಪಿನ ತಂಬಳಿಯಿಂದ ನೀವು ಸೇವಿಸ್ಬೋದು. ಈಗ ಮಾಡಿದ ಮೇಲೆ ಇದನ್ನ ಸೇವಿಸುವ ವಿಧಾನ. ಸ್ನೇಹಿತರೆ, ಯಾವಾಗಲೇ ತಂಬಳಿ ಮಾಡಿದಾಗ ಮಜ್ಜಿಗೆ ಅಥವಾ ಮೊಸರನ್ನ ನೀವೇನಾದರೂ ಬೆರೆಸಿ ಊಟ ಮಾಡ್ತೀರಾ ಅಂತ ಹೇಳಿದ್ರೆ ರಾತ್ರಿಯ ಸಮಯಕ್ಕೆ ಅದನ್ನ ಮರಳಿ ಬಳಸಬಾರ್ದು. ದಿನದಲ್ಲೇನೆ ಅದನ್ನ ಸೇವಿಸ್ಬಿಡ್ಬೇಕು. ನೀವು ರಾತ್ರಿಗೂ ಬಳಸಬೇಕು ಅದನ್ನ ಅಂತ ಹೇಳಿದ್ರೆ ನೀವು ರುಬ್ಬಿಕೊಂಡಿರುವ ಮಿಶ್ರಣದಲ್ಲಿ ಅರ್ಧ ಭಾಗವನ್ನ ಹಾಗೆ ಎತ್ತಿಡಬೇಕು. ಉಳಿದ ಅರ್ಧ ಭಾಗಕ್ಕೆ ಮೊಸರನ್ನ ಬೆರೆಸ್ಕೊಂಡು ಊಟ ಮಾಡಿಬಿಡ್ಬೇಕು ಮಧ್ಯಾಹ್ನದ ಸಮಯದಲ್ಲಿ. ರಾತ್ರಿಯ ವೇಳೆಗೆ ಮೊಸರನ್ನ ಬೆರೆಸದೇ ಇರುವಂತಹ ಏನು ತಂಬಳಿ ನೀವು ರುಬ್ಬಿರೋ ತೆಗೆದಿಟ್ಕೊಂಡಿರ್ತೀರ ಅದನ್ನ ನೀವು ರುಚಿಕರವಾಗಿ ಅನ್ನದ ಜೊತೆಗೆ ಬೆರೆಸಿ ಸೇವಿಸಬಹುದು. ಈ ರೀತಿ ಮಾಡಿಕೊಂಡ್ರೆ ನಿಮಗೆ ಒಮ್ಮೆ ಮಾಡಿಕೊಂಡ ತಂಬಳಿಯನ್ನ 2 ಸಮಯದಲ್ಲಿನೂ ಕೂಡ ಸೇವಿಸಬಹುದು. ನೋಡಿ, ಮೊಸರನ್ನ ಬೆರೆಸಿದ್ದಂತಹ ತಂಬಳಿಯನ್ನ ಮಧ್ಯಾಹ್ನ ಸೇವಿಸಬೇಕು, ಮೊಸರು ಬೆರೆಸದೇ ಇರುವಂತಹ ತಂಬಳಿಯನ್ನ ರಾತ್ರಿ ಸೇವಿಸಬೇಕು. ಸರಿ, ನೋಡ್ಕೊಂಡ್ರಲ್ಲ? ಬಳಸಿ. ಶುಭವಾಗಲಿ. ರುಚಿಗೆ ರುಚಿ, ಆರೋಗ್ಯಕ್ಕೆ ಆರೋಗ್ಯ.